ಹಾಯ್ ಆಲ್, ಈ ವಿಡಿಯೋದಲ್ಲಿ ನಾನು 5 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಪಾಸ್ಪೋರ್ಟ್ ಹೇಗೆ ಮಾಡಿಸೋದು ಅನ್ನೋದ್ರ ಪ್ರಾಸೆಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಆಗಿ ನಾವು ನನ್ನ ಮತ್ತು ನನ್ನ ಹಸ್ಬೆಂಡ್ ಆಧಾರ್ ಕಾರ್ಡಲ್ಲಿ ಫೋಟೋಸ್ನ ಅಪ್ಡೇಟ್ ಮಾಡಿಕೊಂಡು ಅದ್ರ ಮುಖಾಂತರ ಮಗುಗೆ ಕೂಡ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡ್ವಿ. ಅದಾದಮೇಲೆ ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ಲಿಂಕಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ನ ನಾವು ಫಿಲ್ ಮಾಡಿದ್ವಿ. ಫಾದರ್, ಮದರ್, ಬೇಬಿ ಡೀಟೇಲ್ಸ್, ಪೇಮೆಂಟ್ ಪೇಜಲ್ಲಿ 1000 ರುಪೀಸ್ನ ಪೇ ಮಾಡಿ ನೆಕ್ಸ್ಟ್ ಕನ್ವೀನಿಯಂಟ್ ಟೈಮಲ್ಲಿ ನಾವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಂಡ್ವಿ. ಆ್ಯಂಡ್ ಯಾವ PSK ಬೇಕು ಅನ್ನೋದನ್ನು ಕೂಡ ನಾವು ಚೂಸ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಆ ದಿನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋದ್ರೆ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಟೋಕನ್ ನ ಪ್ರೊವೈಡ್ ಮಾಡ್ತಾರೆ. ಅಂಡರ್ 5 ಇರೋ ಮಕ್ಕಳಿಗೆ ನಾವು ಸ್ಪೆಷಲ್ ಲೈನ್ ಟೋಕನ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಯಾವುದೇ ರೀತಿ ವೇಟಿಂಗ್ ಇರೋದಿಲ್ಲ ಅಂತ ಅನ್ನಿಸ್ತು ನಮ್ಗೆ. ಅವತ್ತು ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ ಅವ್ರು ಒಂದ್ಸಲ ಎಲ್ಲ. ಆಮೇಲೆ ಪೇರೆಂಟ್ಸ್ ಸಿಗ್ನೇಚರ್ಸ್, ಈ ರೀತಿ ಕೆಲವು ಪ್ರೊಸೀಜರ್ಸ್ ಇರುತ್ತೆ. ABC ಈ ರೀತಿ 3 ಸೆಕ್ಷನ್ಸ್ ಇರುತ್ತೆ. 3 ಸೆಕ್ಷನ್ ಅಲ್ಲೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಮೆಸೇಜಸ್ ಬರ್ತಾ ಹೋಗುತ್ತೆ. ಪೊಲೀಸ್ ವೆರಿಫಿಕೇಶನ್ ಆದ್ರೆ ಈ ರೀತಿ ನಿಮ್ಗೆ ಪಾಸ್ಪೋರ್ಟ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು, ಹೆಲ್ಪ್ಫುಲ್ ಅನ್ನಿಸ್ತು ಅಂತಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.